ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಪ್ರಾಪರ್ಟಿ ಅಂಟರ್ ಬೆಂಗಳೂರು ಯೂಟ್ಯೂಬ್ ಚಾನಲ್. ಇವತ್ತು ನಾವು ಎಲ್ಲಿಗೆ ಬಂದಿದ್ದೀವಿ ಅಂದರೆ ಅಂಜನಾಪುರ 9th ಬ್ಲಾಕಲ್ಲಿರುವಂಥ 2030 ಬಿ ಡಿ ಎ ಮನೆ ನೋಡೋಕೆ ಬಂದಿದ್ದೀವಿ. ಇದು ಸೌತ್ ಗೇಟ್ ಆಗಿರುತ್ತೆ, ಈಸ್ಟ್ ಫೇಸ್ ಆಗಿರುತ್ತೆ. ಅದ್ರ ಮನೆ ಫ್ರಂಟ್ ಎಲಿವೇಶನ್ ನೋಡಿಸ್ತಾ ಇದ್ದೀನಿ ನಿಮಗೆ, ನೋಡ್ಬೋದು. ಇದು G+3 ಆಗಿರುತ್ತೆ ನಿಮಗೆ. ಹಾಗೆ ಮನೆ ಮುಂಭಾಗ ಕೂಡ ನೋಡಿಸ್ತಾ ಇದ್ದೀನಿ ನಿಮಗೆ. 30 ಫೀಟ್ ರಸ್ತೆ ಬರುತ್ತೆ ನಿಮಗೆ. ಆಲ್ರೆಡಿ ನೋಡ್ಬೋದು, ಫುಲ್ಲು ಮನೆಗಳೆಲ್ಲ ಬಂದಿದೆ ಅಕ್ಕಪಕ್ಕದಲ್ಲೆಲ್ಲ. ಹಾಗೆ ಇಲ್ಲಿ ವಿಲಾ ಕೂಡ ಬಂದಿದೆ ನಿಮಗೆ, ಇನ್ನೂ ಸೇಲ್ ಆಗಿಲ್ಲ, ಸೇಲ್ ಆಗುತ್ತೆ ಅದು. ಓಕೆ, ಇನ್ನೊಂದ್ಸತಿ ಹೇಳ್ತಾ ಇದ್ದೀನಿ ಇದು ಅಡ್ರೆಸ್ಸು. ಇದು ಬಂದ್ಬಿಟ್ಟು ಅಂಜನಾಪುರ 9th ಬ್ಲಾಕಲ್ಲಿ ಬರುತ್ತೆ. 20ಗೆ 30 ಅಂದರೆ 20ಕ್ಕೆ 30 ಆಗಿರುತ್ತೆ. ಬಿ ಡಿ ಎ ಮನೆ ಆಗಿರುತ್ತೆ. ಸೌತ್ ಗೇಟು ಈಸ್ಟ್ ಫೇಸ್ ಆಗಿರುತ್ತೆ. ಹಾಗಾದ್ರೆ ಮನೆ ಒಳಗಡೆ ಹೋಗೋಣ. ಮನೆ ಒಳಗಡೆ ಹೋಗೋಕ್ಕಿಂತ ಮುಂಚೆ ನೋಡ್ಬೋದು ನಿಮಗೆ ಫುಲ್ MS ಗೇಟ್ ಕೊಟ್ಟಿದ್ದಾರೆ ನಿಮಗೆ. ಫುಲ್ ಐಗೇಜ್ ಲ್ಯಾಡರ್ ಮಾಡಿದ್ದಾರೆ, MS ಗೇಟು. ಬನ್ನಿ ಮನೆ ಒಳಗಡೆ ಹೋಗೋಣ, ಏನಿದೆ ಅಂತ ನೋಡೋಣ. ಓಕೆ, ಮನೆ ಒಳಗಡೆ ಬರ್ತಾರಂಗೆ ನೋಡ್ಬೋದು ನಿಮಗೆ ಫುಲ್ ಪಾರ್ಕಿಂಗ್ ಜಾಗ ಕೊಟ್ಟಿದ್ದಾರೆ ನಿಮಗೆ. ವಾಲ್ ಕೂಡ ನೋಡ್ಬೋದು ನಿಮಗೆ, ವಾಟರ್ ಫಾಲ್ ಟೈಲ್ಸ್ ಮಾಡಿದ್ದಾರೆ ನಿಮಗೆ. ಆಲ್ಮೋಸ್ಟ್ ಮುಕ್ಕಾಲು ವಾಲು. ಅಲ್ಲಿ ಮೂನ್ ವೈಟ್ ಕೊಟ್ಟಿದ್ದಾರೆ, ಇಲ್ಲಿ ಬ್ಲಾಕ್ ಕಲರ್ ಕೊಟ್ಟಿದ್ದಾರೆ ವಾಟರ್ ಫಾಲ್ ಟೈಲ್ಸು. ಹಾಗೆ ಫ್ಲೋರಿಂಗ್ ಕೂಡ ನೋಡ್ಬೋದು ನಿಮಗೆ, ಟೈಲ್ಸ್ ಮಾಡಿದ್ದಾರೆ. ತುಂಬ ಚೆನ್ನಾಗಿ ಬಂದಿದೆ. ಧಾರಾಳವಾಗಿ ಎಲ್ಲದರಲ್ಲೂ ಹೇಳ್ದಂಗೆ ಒಂದು ಕಾರು 2ರಿಂದ 3 ಬೈಕ್ ನಿಲ್ಲಿಸ್ಕೊಳ್ಳೋಷ್ಟು ಜಾಗ ಆರಾಮಾಗಿದೆ ನಿಮಗೆ. ನೋಡ್ಬೋದು ಮೇಲ್ಗಡೆ ಕೂಡ POP ಫಾಲ್ ಸೀಲಿಂಗ್ ಕೂಡ ಆಗಿದೆ, ತುಂಬ ನೀಟಾಗಿ ಆಗಿದೆ. ಹಾಗೆ ಇಲ್ಲಿ ಬಂದು ನಿಮಗೆ ಸಂಪ್ ಬಂದಿದೆ, 9,000 ಲೀಟ್ರ್ ಸಂಪು. ಹಾಗೆ ಇಲ್ಲಿ ಬಂದು ನಿಮಗೆ ಗ್ಯಾಸ್ ಪ್ರವೇಶನ್, ಇನ್ನೊಂದು ಸ್ವಲ್ಪ ಕೆಲಸ ನಡೀತಾ ಇದೆ, ಅದರದ್ದು ಗಲೀಜಿದೆ ಅಷ್ಟೇ. ಇಲ್ಲಿ ಗ್ಯಾಸ್ ಪ್ರವೇಶನ್ ಇದೆ. ಹಾಗೆ ಈ ಕಾರ್ನರ್ಗೆ ಬಂದರೆ ನಿಮಗೆ ಇಲ್ಲಿ ಕಾವೇರಿ ಕಲೆಕ್ಷನ್ ಕೂಡ ಆಗಿದೆ, ನೋಡ್ಬೋದು. ಇಲ್ಲಿ ಕಾವೇರಿ ಕಲೆಕ್ಷನ್ ಕೂಡ ಆಗಿದೆ. ಈ ಕಾರ್ನರಿಂದ ನೋಡಿಸ್ತಾ ಇದ್ದೀನಿ ಇನ್ನೊಂದ್ಸತಿ. ಇದು ಬಂದು ನಿಮಗೆ ಪಾರ್ಕಿಂಗ್ ಜಾಗ ಆಗಿರುತ್ತೆ ನಿಮಗೆ. ಬನ್ನಿ. ಹಾಗೆ ಕೆಳಗಡೆ ಒಂದು ಸಿಂಗಲ್ BHK ಮನೆ ಕೂಡ ಮಾಡಿದ್ದಾರೆ ನಿಮಗೆ, ನೋಡ್ಬೋದು. ಇಲ್ಲಿ ಇದು ಬಂದು ನಿಮಗೆ ಸಿಂಗಲ್ ರೂಮ್ ಮಾಡಿದ್ದಾರೆ. ಧಾರಾಳವಾಗಿ ಒಬ್ಬರು ರೆಂಟು ಕೊಡ್ಬೋದು. ಇದು ಬಂದು ರೂಮ್ ಆಗಿರುತ್ತೆ ಒಂದು. ಇಲ್ಲಿ ಬಂದು ಬೋರ್ ಬಂದಿದೆ, ಒಳಗಡೆ ಇದೆ ಬೋರ್ ಬಂದಿದೆ, ಅದಿನ್ನೂ ನೀಟಾಗಿ ಮಾಡಿಕೊಡ್ತಾರೆ ನಿಮಗೆ. ಹಾಗೆ ನೋಡ್ಬೋದು ಇಲ್ಲಿ ಫ್ರಿಜ್ ಪಾಯಿಂಟ್ TV ಯೂನಿಟ್ ಇಲ್ಲಿ ಬರುತ್ತೆ ನಿಮಗೆ. ಇಲ್ಲಿ ಬಂದು ನಿಮಗೆ ಅಡುಗೆ ಮನೆ ಬರುತ್ತೆ ನಿಮಗೆ. ಸೆಲ್ಫ್ ಕೊಟ್ಟಿದ್ದಾರೆ, ನೋಡಿ ಕಾಣಿಸ್ತದೆ ನಿಮಗೆ. ಧಾರಾಳವಾಗಿ ಒಂದು ಚಿಕ್ಕ ಫ್ಯಾಮಿಲಿ ಇರುವಂಥ ಜಾಗ ಮನೆ ಅಂತ ಹೇಳ್ಬೋದು, ಸಿಂಗಲ್ ಬೆಡ್ರೂಮ್ ಮನೆ. ಹಾಗೆ ಇಲ್ಲಿ ಬಂದರೆ ನಿಮಗೆ ಒಂದು ರೂಮ್ ಕೂಡ ಬರುತ್ತೆ ನಿಮಗೆ, ವಿತ್ ವಾರ್ಡ್ರೋಬ್, ಕಬೋರ್ಡ್, ಓವರ್ ಹೆಡ್ ಕಬೋರ್ಡ್, ವಾರ್ಡ್ರೋಬ್ ಕೂಡ ಬಂದಿದೆ. ಇಲ್ಲೂ ಅಷ್ಟು ಗ್ರಾನೈಟ್ ಯೂಸ್ ಮಾಡಿದ್ದಾರೆ, ಬ್ಲ್ಯಾಕ್ ಕಲರು ಮತ್ತು ಮೂರು. ಹಾಗೆ ಇದಕ್ಕೆ ಬಾತ್ರೂಮ್ ಕೂಡ ಇಲ್ಲಿದೆ ನಿಮಗೆ. ಆಲ್ರೆಡಿ ನಿಮಗೆ ಫಿಟ್ಟಿಂಗ್ಸ್ ಎಲ್ಲ ಆಗೋಗಿದೆ. ಇದು ಬಾತ್ರೂಮ್. ಈ ಕಡೆ ಬಂದರೆ ನಿಮಗೆ ಸೆಟ್ ಬ್ಯಾಕ್ ಕೂಡ ಬಿಟ್ಟಿದ್ದಾರೆ ನಿಮಗೆ, ನೋಡ್ಬೋದು. ಇದು ಸೆಟ್ ಬ್ಯಾಕ್. ಇದು ಇನ್ನೊಂದ್ಸತಿ ನೋಡಿಸ್ತಾ ಇದ್ದೀನಿ. ಇದು ಹಾಲ್ ಆಗಿರುತ್ತೆ, ಇದು ರೂಮ್. ಹಾಗೆ ಇಲ್ಲಿ ಬಾತ್ರೂಮ್ ಬಂದಿದೆ. ಇದು ಬಂದು ಪಾರ್ಕಿಂಗ್ ಜಾಗ ಆಗಿರುತ್ತೆ ನಿಮಗೆ. ಧಾರಾಳವಾಗಿ ಒಂದು ಕಾರು 3 ಬೈಕ್ ನಿಲ್ಲಿಸ್ಕೋಬೋದು. ಇದಿಷ್ಟು ಗ್ರೌಂಡ್ ಫ್ಲೋರಲ್ಲಿರುವಂಥ ಡೀಟೇಲ್ಸ್. ಓಕೆ, ಹಾಗಾದ್ರೆ ಮಾಡಿ ಮೇಲೆ ಹೋಗೋಣ. ಮಾಡಿ ಮೇಲೆ ಹೋಗೋದಕ್ಕಿಂತ ಮುಂಚೆ ನೋಡ್ಬೋದು ಮೆಟ್ಲಿಗೆ ಇಲ್ಲಿ ಕೂಡ ನಿಮಗೆ ಗ್ರಾನೈಟ್ ಹಾಕಿದ್ದಾರೆ, ಸೈಡಲ್ಲಿ SS ಸ್ಟೀಲ್ ಹಾಕಿದ್ದಾರೆ, ಜಿಂದಾಲ್ದು. ಹಾಗೆ ಮನೆ ಮೇಲೆ ಹೋಗ್ತಾ ಇದ್ದೀವಿ. ಓಕೆ, ಈ ಕಾರ್ನರಿಂದ ನೋಡಿಸ್ತೀನಿ. ಈ ಕಾರ್ನರಿಂದ ನೋಡೋಕೆ ಹಿಂಗೆ ಬರುತ್ತೆ. POC ಫಾಲ್ ಸೀಲಿಂಗ್ ಕೂಡ ಮಾಡಿದ್ದಾರೆ, ನೋಡ್ಬೋದು ನಿಮಗೆ. ವಿತ್ LED ಲೈಟ್. ಮನೆ ಮುಂಭಾಗದಲ್ಲಿ ಹಿಂಗೆ ಕಾಣುತ್ತೆ.
ಇನ್ನು ಈ ಲೈನು ಮಾತ್ರ ನಿಮಗೆ ಇನ್ನೂ ಮನೆ ಕಟ್ಟಿಲ್ಲ. ಆಲ್ರೆಡಿ ಅಕ್ಕಪಕ್ಕ ಎಲ್ಲ ಫುಲ್ ಮನೆ ಆಗಿಬಿಟ್ಟಿದೆ. ಓಕೆ, ಮನೆ ಒಳಗಡೆ ಹೋಗೋದಕ್ಕೆ ಮುಂಚೆ ನೋಡ್ಬೋದು ನೀವು ಇಲ್ಲಿ ಬಾಗಿಲು ನೋಡ್ತಾ ಇದ್ದೀನಿ. ನಿಮಗೆ ಬಾಗಿಲು ನಿಮಗೆ ಟೀಕ್ ವುಡ್ಡಲ್ಲೇ ಆಗಿದೆ. ತುಂಬ ಚೆನ್ನಾಗಿ ಮಾಡಿದ್ದಾರೆ, ಒಳ್ಳೆ ಡಿಸೈನ್. ಹಾಗೆ ಬಾಗಿಲು ಹಾಗೆ ವಿಂಡೋ ಎರಡೂ ನಿಮಗೆ ಟೀಕ್ ವುಡ್ಡಲ್ಲೇ ಆಗಿದೆ. ನಿಮಗೆ ಟೀಕ್ ವುಡ್. ಓಕೆ, ಮನೆ ಬಾಗಿಲು ತೆಗಿತಾ ಇರೋಂಗೆ ನಿಮಗೆ ಮನೆ ಹಾಲು ದೊಡ್ಡದಾಗಿ ಕಾಣಿಸುತ್ತೆ. ನೋಡ್ಬೋದು ಮೇಲ್ಗಡೆ ನಿಮಗೆ ಇವಕ್ಕೆ ಫಾಲ್ ಸೀಲಿಂಗ್ ಕೂಡ ಆಗಿದೆ. ಜೂಮರ್ ಕೂಡ ಹಾಕಿದ್ದಾರೆ, ನೋಡ್ಬೋದು ಕಲರ್ ಜೂಮರ್ ಆಲ್ರೆಡಿ ಫಿಟ್ಟಿಂಗ್ ಆಗೋಗಿದೆ. ಹಾಗೆ ಈ ಕಾರ್ನರಿಂದ ಬಂದು ನೋಡಿದ್ರೆ ನಿಮಗೆ ಈ ಥರ ಕಾಣುತ್ತೆ. ಇಲ್ಲಿ ಏನು ಒಂದು ವಿಶೇಷ ಅಂದರೆ ಪ್ರತಿ ಒಂದು ವಾಲ್ಗೂ ವಾಲ್ ಪೇಂಟ್ ಮಾಡಿದ್ದಾರೆ. ನಿಮಗೆ ನೋಡ್ತೀನಿ, ಪ್ರತಿ ಒಂದು ವಾಲ್ಗೂ ಪೇಂಟ್ ಮಾಡಿದ್ದಾರೆ, ಬೇರೆ ಬೇರೆ ಡಿಸೈನ್ಸಲ್ಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಇದು ಬಂದು ನಿಮಗೆ ಹಾಲ್ ಆಗಿರುತ್ತೆ, ತುಂಬ ನೀಟಾಗಿ ಮಾಡಿದ್ದಾರೆ ಮನೆ. ಅಲ್ಲಿ ಟಿ ವಿ ಯೂನಿಟ್ ಬರುತ್ತೆ ನಿಮಗೆ, ನೋಡ್ಬೋದು. ಅಲ್ಲೂ ಕೂಡ ಟಿ ವಿ ಯೂನಿಟ್ ಮ್ಯಾಚಿಂಗ್ ಆಗಿ ವಾಲ್ ಪೇಂಟಿಂಗ್ ಮಾಡಿದ್ದಾರೆ. ಈ ಕಾರ್ನರಿಂದ ನೋಡಿಸ್ತಾ ಇದ್ದೀನಿ. ಇಲ್ಲೂ ಕೂಡ ನೋಡ್ಬೋದು ನಿಮಗೆ ಈ ವಾಲ್ಗೆ ಬೇರೆ ಥರ ಪೇಂಟ್ ಮಾಡಿದ್ದಾರೆ. ಇದು ಒಂದು ಹಾಲ್ ಆಗಿರುತ್ತೆ ನಿಮಗೆ. ಇದು ಈಸ್ಟ್ ಡೋರ್ ಆಗಿರೋದ್ರಿಂದ ನಿಮಗೆ ಡೈರೆಕ್ಟಾಗಿ ಸ್ಟ್ರೈಟಾಗಿ ಬರುತ್ತೆ. ನಿಮ್ಗೆ ನೋಡು, ಅಲ್ಲಿಂದ ಉದ್ದವಾಗಿ ದೊಡ್ಡದಾಗಿ ನಿಮಗೆ ಸೋಪ್ ಹಾಕೋಬೋದು, ಎಲ್ ಶೇಪಲ್ಲಿ ಇಲ್ಲಿವರೆಗೂ ಹಾಕೋಬೋದು. ಇಲ್ಲಿ ಬಂದು ನಿಮಗೆ UPS ಪಾಯಿಂಟ್ ಔಟ್ ಬಂದಿದೆ ನಿಮಗೆ ಒಳಗಡೆ ವಿತ್ ಸ್ಟೋರೇಜ್. ನಿಮಗೆ ಸ್ಟೋರೇಜ್ ಕೂಡ ಮಾಡ್ಕೋಬೋದು. ನಿಮಗೆ ಇಲ್ಲಿ UPS ಪಾಯಿಂಟ್ ಔಟ್ ಬಂದಿದೆ. ಈ ಕಾರ್ನರಿಂದ ನೋಡಿಸ್ತಾ ಇದ್ದೀನಿ ನಿಮಗೆ. ನೋಡಿ, ಧಾರಾಳವಾಗಿ ಒಬ್ಬರು ಇಲ್ಲಿ ಬಂದು ನಿಂತ್ಕೋಬೋದು, ತಲೆಗೆ ಹೊಡಿತೈತೆ ಅನ್ನೋ ಭಯ ಇರಲ್ಲ ನಿಮಗೆ. ಮೆಟ್ಲು ಕೂಡ ತುಂಬ ಹೈಟ್ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಬಂದಿದೆ ಮನೆ. ಹಾಗೆ ಇಲ್ಲಿ ನಿಮಗೆ ಮನೆ ದೇವ್ರ ಮನೆ ಬರುತ್ತೆ ನಿಮಗೆ. ಇದು ಕೂಡ ನಿಮಗೆ ಟೀಕ್ ವುಡ್ಡಲ್ಲಿ ಆಗಿದೆ ಬಾಗಿಲು, ತುಂಬ ಚೆನ್ನಾಗಿ ಬಂದಿದೆ. ಇದು ದೇವ್ರ ಮನೆ ಆಗಿರುತ್ತೆ ನಿಮಗೆ. ಇನ್ನೊಂದು ಸತಿ ನೋಡಿಸ್ತಾ ಇದ್ದೀನಿ. ಇದು ಬಂದು ಹಾಲು. ಓಕೆ, ಅಡುಗೆ ಮನೆಗೆ ಹೋಗೋಣ. ಅಡುಗೆ ಮನೆಗೆ ಹೋಗೋದಕ್ಕೆ ಮುಂಚೆ ನೋಡ್ಬೋದು ನಿಮಗೆ ಎಲ್ ಶೇಪಲ್ಲಿ ನಿಮಗೆ ನೀಟಾಗಿ ವುಡ್ ವರ್ಕ್ ಮಾಡಿ ಸ್ಟಫ್ ಆ್ಯಂಡ್ ಗ್ಲಾಸ್ ಕೊಟ್ಟಿದ್ದಾರೆ ವಿತ್ ಫ್ಲವರ್ ಡಿಸೈನ್ಸು, ತುಂಬ ಚೆನ್ನಾಗಿ ಬಂದಿದೆ. ಹಾಗೆ ಇಲ್ಲಿ ಬಂದರೆ ನಿಮಗೆ ಅಡುಗೆ ಮನೆ ಕಿಚನ್ ಬರುತ್ತೆ ನಿಮಗೆ, ನೋಡ್ಬೋದು. ತುಂಬ ನೀಟಾಗಿದೆ, ಡಿಸೆಂಟ್ ಕಲರ್. ಕೆಳಗಡೆ ಎಲ್ಲ ವಾರ್ಡ್ರೋಬ್ಸ್ ಚೆನ್ನಾಗಿ ಮಾಡಿದ್ದಾರೆ, ಡಿಸೆಂಟಾಗಿ ಮಾಡಿದ್ದಾರೆ. ಹಂಗೆ ಮೇಲ್ಗಡೆ ಕೂಡ ನೋಡ್ಬೋದು ಓವರ್ ಹೆಡ್ ಕಬೋರ್ಡ್ ಕೂಡ ಬಂದಿದೆ ನಿಮಗೆ, ತುಂಬ ಚೆನ್ನಾಗಿದೆ. ಇವೆಲ್ಲ ನಿಮ್ಗೆ ಆಲ್ರೆಡಿ ಸಾಫ್ಟ್ ಕಾರ್ನರ್ಗಳು ನೋಡ್ಬೋದು. ಆಲ್ರೆಡಿ ನಿಮಗೆ ಫಿಟ್ಟಿಂಗ್ಸು, ಕೊಳಾಯಿ ಫಿಟ್ಟಿಂಗ್ಸ್ ಎಲ್ಲ ಆಗಿದೆ, ಎಲ್ಲ ಜಾಗ ಹೊಡೆದು ಬಂದಿದೆ. ಈ ಕಡೆ ಬಂದರೆ ನಿಮಗೆ ಡೈನಿಂಗ್ ಟೇಬಲ್ ಹಾಲ್ ಬರುತ್ತೆ ನಿಮಗೆ, ದೊಡ್ಡದಾಗಿ ಡೈನಿಂಗ್ ಟೇಬಲ್ ಹಾಲ್ ತುಂಬ ಚೆನ್ನಾಗಿದೆ. ನಾನು ಅವಾಗಲೇ ಹೇಳ್ದಂಗೆ ನಿಮಗೆ ವಾಲ್ಗಳು ನೀವು ಅಬ್ಸರ್ವ್ ಮಾಡಿ, ಪ್ರತಿಯೊಂದು ವಾಲೂ ನಿಮಗೆ ಪೇಂಟಿಂಗ್ ಮಾಡಿದ್ದಾರೆ. ಒಂದೊಂದು ವಾಲು ತುಂಬ ಚೆನ್ನಾಗಿ ಮಾಡಿದ್ದಾರೆ. POP ಫಾಲ್ ಸೀಲಿಂಗ್ ಕೂಡ ಅಷ್ಟೇ ನೀಟಾಗಿ ಮಾಡಿದ್ದಾರೆ. ಹಾಗೆ ಓವರ್ ಹೆಡ್ ಕಬೋರ್ಡ್ ಕೂಡ ಅಲ್ಲಿ ಬಂದಿದೆ ನಿಮಗೆ. ಇಲ್ಲೂ ಕೂಡ ಜಾಗ ಇದೆ ನಿಮಗೆ. ಓಕೆ, ಇಲ್ಲಿ ಬಂದು ಕೆಳಗಡೆ ಫ್ಲೋರಲ್ಲೇ ಒಂದು ಬಾತ್ರೂಮ್ ಕೂಡ ಇದೆ, ರೆಸ್ಟ್ ರೂಮ್. ಇಲ್ಲಿ ಹ್ಯಾಂಡ್ ವಾಶ್ ಮಷಿನ್ ಬರುತ್ತೆ. ಇದು ಬಂದು ನಿಮಗೆ ಬಾಲ್ಕನಿ ಆಗಿರುತ್ತೆ. ಮನೆ ಎದುರಿಗೆ ಈ ಥರ ಕಾಣಿಸುತ್ತೆ ನಿಮಗೆ.
ಬಾಲ್ಕನಿಯಲ್ಲಿ ನಿಂತ್ಕೊಂಡ್ರೆ ಈ ಥರ ಕಾಣಿಸುತ್ತೆ. ಓಕೆ, ಮನೆಗೆ ಹೊಡೋಣ. ಇನ್ನೊಂದ್ಸತಿ ಡೀಟೇಲಾಗಿ ಹೇಳ್ಬಿಡ್ತೀನಿ ನಾನು. ಡೀಟೇಲಾಗಿ ಹೇಳ್ತೀನಿ. ಓಕೆ, ಇಲ್ಲಿ ಅಕ್ವಾಗಾರ್ಡ್ಗೆ ಪಾಯಿಂಟ್ ಕೊಟ್ಟಿದ್ದಾರೆ. ನಿಮಗೆ ಅಕ್ವಾಗಾರ್ಡ್ ಮಾಡ್ಕೋಬೋದು. ಇಲ್ಲಿ ಬಂದು ಚಿಮ್ನಿಗೆ ಜಾಗ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಗ್ಯಾಸ್ ಪ್ರೊವಿಷನ್ ಬಂದಿದೆ. ಇಲ್ಲಿ ಮಿಕ್ಸಿ ಓವೆನ್ ಏನಾದ್ರು ಮಾಡ್ತೀನಂದ್ರೂ ಮಾಡ್ಕೋಬೋದು. ಇಲ್ಲೂ ಕೂಡ ಅಷ್ಟೇ ನಿಮಗೆ. ಇಲ್ಲಿ ಹ್ಯಾಂಡ್ ವಾಶ್ ಮಷಿನ್ ಅಂದರೆ ಕೈ ತೊಳ್ಕೊಳ್ಳೋಕ್ಕೆ ಜಾಗ ಬಂದಿದೆ. ಇಲ್ಲಿ ಬಂದು ನಿಮಗೆ ಡೈನಿಂಗ್ ಟೇಬಲ್ ಬರುತ್ತೆ ನಿಮಗೆ. ಇಲ್ಲಿ ಬಂದು ನಿಮಗೆ ಫ್ರಿಜ್ ಪಾಯಿಂಟ್ ಇಲ್ಲೂ ಕೂಡ ಕೊಟ್ಟಿದ್ದಾರೆ. ಇಲ್ಲಿ ಫುಲ್ಲು ಡೈನಿಂಗ್ ಟೇಬಲ್ ಬರುತ್ತೆ ನಿಮಗೆ. ಇದು ಕೆಳಗಡೆ ಫಸ್ಟ್ ಫ್ಲೋರಲ್ಲಿ ಇರುವಂಥ ಡೀಟೇಲ್ಸ್ ಆಗಿರುತ್ತೆ. ಸೌಂಡು ಕೆಳಗಡೆ ಆಲ್ರೆಡಿ ಪಕ್ಕದಲ್ಲಿ ಕೆಲಸ ಸ್ಟಾರ್ಟ್ ಆಗಿದೆ, ಅದರಿಂದ ಒಂದು ಸ್ವಲ್ಪ ಸೌಂಡ್ ಇದು ಬರ್ತಾಯಿದೆ. ಸೌಂಡಲ್ಲಿ ಒಂದು ಸ್ವಲ್ಪ ಮಿಸ್ಟೇಕ್ ಆಗಿದೆ, ಸಂಶಯ. ಇದು ಬಂದು ಹಾಲ್ ಆಗಿರುತ್ತೆ. ಇನ್ನೊಂದು ಸತಿ ನೋಡಿಸ್ತಾ ಇದ್ದೀನಿ. ಹಾಲು, ಟಿ ವಿ ಯೂನಿಟು, ದೇವ್ರ ಮನೆ, ಅಡುಗೆ ಮನೆ, ಹಾಗೆ ಡೈನಿಂಗ್ ಟೇಬಲ್. ಓಕೆ, ಸೆಕೆಂಡ್ ಫ್ಲೋರ್ಗೆ ಹೋಗೋಣ. ಮಡಿ ಮೇಲೆ ಹೋಗ್ತಾ ಇದ್ದೀವಿ. ಸೆಕೆಂಡ್ ಫ್ಲೋರಲ್ಲಿ ಏನಿದೆ ಅಂತ ನೋಡೋಣ. ನಮ್ಮ ಮೇಲೆ ಹೋಗಿ ಇದು ಕೂಡ ನೋಡ್ಬೋದು. ವಾಲ್ ಕೂಡ ಇಲ್ಲೂ ಕೂಡ ಅಷ್ಟೇ ವಾಲ್ ಪೇಂಟಿಂಗ್ ಇದೆ, ಯೆಲ್ಲೋ ಕಲರಲ್ಲಿ ಕೊಟ್ಟಿದ್ದಾರೆ. ಇಲ್ಲೂ ಕೂಡ ನಿಮಗೆ ಬೇರೆ ಕಲರಲ್ಲಿ ವಾಲ್ ಪೇಂಟಿಂಗ್ ಆಗಿದೆ ನೋಡ್ಬೋದು. POP ಫಾಲ್ ಸೀಲಿಂಗ್ ಕೂಡ ಆಗಿದೆ. ಚಿಕ್ಕದಾಗಿ ಒಂದು ಸ್ಟೂಲ್ ಥರ ಮಾಡಿದ್ದಾರೆ, ಕೂತ್ಕೋಬೋದು. ಇಲ್ಲ ವರ್ಕ್ ಮಾಡ್ತೀನಿ ಅಂದರೆ ವರ್ಕಿಗೆ ಯೂಸ್ ಮಾಡ್ಕೋಬೋದು ನಿಮಗೆ. ಓಕೆ, ಈ ಕಡೆ ಬಂದರೆ ನಿಮಗೆ ಒಂದು ಮಾಸ್ಟರ್ ಬೆಡ್ರೂಮ್ ಬರುತ್ತೆ. ಇದು ಕೂಡ ನೋಡ್ಬೋದು. ವಾಲ್ ಇಲ್ಲಿ ಬ್ಲೂ ಕಲರ್ ಪೇಂಟ್ ಮಾಡಿದ್ದಾರೆ. ವಾಲ್ಗೆ POP ಫಾಲ್ ಸೀಲಿಂಗ್ ಕೂಡ ಆಗಿದೆ. ಹಾಗೆ ಅಲ್ಲಿ ವಾರ್ಡ್ರೋಬ್ಗಳು ಬಂದಿದೆ. ಮೇಲ್ಗಡೆ ನೋಡ್ಬೋದು ನಿಮಗೆ ಓವರ್ ಹೆಡ್ ಕಬೋರ್ಡ್. ಹಾಗೆ ಈ ಕಡೆಯಿಂದ ನೋಡಿದ್ರೆ TV ಯೂನಿಟ್ ಬರುತ್ತೆ ನಿಮಗೆ. ಹಾಗೆ ಅಲ್ಲಿ ಡ್ರೆಸ್ಸಿಂಗ್ ಟೇಬಲ್ ಕೂಡ ಬಂದಿದೆ. ಇದು ಬಂದು ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ. ಹಾಗೆ ಇಲ್ಲಿ ನಿಮಗೆ ಒಂದು ಬಾತ್ರೂಮ್ ಕೂಡ ಬರುತ್ತೆ. ಆಲ್ರೆಡಿ ಹೇಳಿದಂಗೆ ಫಿಟ್ಟಿಂಗ್ಸ್ ಆಗೋಗಿದೆ. ಈ ಕಡೆ ಬಂದರೆ ನಿಮಗೆ ಒಂದು ಬಾಲ್ಕನಿ. ಆಲ್ರೆಡಿ ಕೆಲಸ ನಡೀತಾ ಇದೆಯಲ್ಲ, ಅದೇ ಸೌಂಡು. ಬಾಲ್ಕನಿ ಬಂದರೆ ಈ ಥರ ಕಾಣುತ್ತೆ. ಇದು ಬಂದು ನಿಮಗೆ ಮಾಸ್ಟರ್ ಬೆಡ್ರೂಮ್ ಆಗಿರುತ್ತೆ. ಪಕ್ಕದಲ್ಲೇ ಚಿಲ್ಡ್ರನ್ ಬೆಡ್ರೂಮ್ ಇದೆ, ನೋಡೋಣ. ಇದು ಬಂದು ನಿಮಗೆ ಚಿಲ್ಡ್ರನ್ ಬೆಡ್ರೂಮ್ ಆಗಿರುತ್ತೆ. ಓಕೆ, ಇಲ್ಲೂ ಕೂಡ ನೋಡ್ಬೋದು ನಿಮಗೆ ಗ್ರೀನ್ ಕಲರಲ್ಲಿ ಪೇಂಟ್ ಮಾಡಿದ್ದಾರೆ. ಅಂದರೆ ಮನೇಲಿ ಮಕ್ಕಳಿದ್ರೆ ಮಕ್ಕಳಿಗೆ ತುಂಬ ಇಷ್ಟ ಆಗುತ್ತೆ ಈ ಥರ ಪೇಂಟಿಂಗ್ಗಳಿದ್ರೆ. ಮನೇಲಿ ತುಂಬ ಎಂಜಾಯ್ ಮಾಡ್ತಾರೆ ಮಕ್ಕಳು. ಮುಂದುಗಡೆ ನೋಡ್ಬೋದು ವಾರ್ಡ್ರೋಬ್ ಬಂದಿದೆ. ಹಾಗೆ ಮೇಲ್ಗಡೆ ಓವರ್ ಹೆಡ್ ಕಬೋರ್ಡ್, ಹಾಗೆ POP ಫಾಲ್ ಸೀಲಿಂಗ್ ಕೂಡ ಆಗಿದೆ ನಿಮಗೆ ನೋಡ್ಬೋದು. ತುಂಬ ಚೆನ್ನಾಗಿ ಬಂದಿದೆ. ಹಾಗೆ ಈ ಕಡೆ ಬಂದರೆ ನಿಮಗೆ ಒಂದು ಡ್ರೆಸ್ಸಿಂಗ್ ಟೇಬಲ್ ಕೊಟ್ಟಿದ್ದಾರೆ. ಇಲ್ಲಿ ಬಂದು ರೆಸ್ಟ್ ರೂಮ್ನ ಇಲ್ಲಿ ಕೊಟ್ಟಿದ್ದಾರೆ ನೋಡ್ಬೋದು. ಇದು ಕೂಡ ಅಷ್ಟೇ ತುಂಬ ದೊಡ್ಡದಾಗಿ ಬಂದಿದೆ ರೆಸ್ಟ್ ರೂಮ್, ಸಕ್ಕತ್ತಾಗಿ ದೊಡ್ಡದಾಗಿದೆ. ಇದು ಬಂದು ರೆಸ್ಟ್ ರೂಮ್ ಆಗಿರುತ್ತೆ. ಇದಕ್ಕೆ ಚಿಲ್ಡ್ರನ್ ಬೆಡ್ರೂಮ್ಗೆ ಇನ್ನೊಂದು ಸತಿ ನೋಡಿಸ್ತೀನಿ ನಾನು. ಇದು ಬಂದು ಚಿಲ್ಡ್ರನ್ ಬೆಡ್ರೂಮ್ ಆಗಿರುತ್ತೆ. ಓಕೆ, ಹಂಗಂದ್ರೆ ನಾವು 3ನೇ ಫ್ಲೋರ್ಗೆ ಹೋಗೋಣ.
ಇಲ್ಲಿ ನೋಡ್ಬೋದು ನಿಮಗೆ ಇದೊಂದು ವಾಲ್ಗೆ ಮಾತ್ರ ನಿಮ್ಗೆ ರಾಯಲ್ ಪೈಂಟ್ ಮಾಡಿಸಿದ್ದಾರೆ, ತುಂಬ ಚೆನ್ನಾಗಿ ಬಂದಿದೆ. ಹಾಗೆ ಮೇಲ್ಗಡೆ ಸ್ಕೈಲೈಟ್ಗೋಸ್ಕರ ನಿಮಗೆ ಮೇಲ್ಗಡೆ ಹೋಲ್ ಕೂಡ ಕೊಟ್ಟಿದ್ದಾರೆ. ಸ್ಕೈಲೈಟ್ ಡೈರೆಕ್ಟಾಗಿ ಮನೆ ಒಳಗಡೆ ಬರಲಿ ಅಂತ ಸ್ಕೈಲೈಟ್ ಜಾಗ ಕೂಡ ಕೊಟ್ಟಿದ್ದಾರೆ. ಹಾಗೆ ಇಲ್ಲೂ ಕೂಡ ನೋಡ್ಬೋದು ನೀವು ವಾಲ್ ಪೇಂಟ್ ಮಾಡಿಸಿದ್ದಾರೆ. ಅವಳೇ ಹೇಳ್ದಂಗೆ ನಿಮಗೆ ಪ್ರತಿ ಒಂದು ಜಾಗದಲ್ಲೂ ಪ್ರತಿ ಒಂದು ವಾಲ್ಗೂ ವಾಲ್ ಪೇಂಟಿಂಗ್ ಮಾಡಿದ್ದಾರೆ ಬೇರೆ ಬೇರೆ ಕಲರಲ್ಲಿ. ಇಲ್ಲಿ ಬಂದ್ಬಿಟ್ಟು ನಿಮಗೆ ವಾಷಿಂಗ್ ಮಿಷಿನ್ ಪೇಂಟ್ ಔಟ್ ಕೊಟ್ಟಿದ್ದಾರೆ ನೋಡ್ಬೋದು. ಓಕೆ, ಇದು ಬಂದ್ಬಿಟ್ಟು ನಿಮಗೆ ಗೆಸ್ಟ್ ರೂಮ್ ಅಂತಲೂ ಮಡಿಕೋಬೋದು, ಇಲ್ಲಾಂದರೆ ಹೋಮ್ ಥಿಯೇಟ್ರ್ ಥರ ಬೇಕಾದ್ರೂ ಯೂಸ್ ಮಾಡ್ಕೊಬೋದು. ತುಂಬ ದೊಡ್ಡದಾಗಿ ಕೊಟ್ಟಿದ್ದಾರೆ, ನೋಡಿಸ್ತಾ ಇದ್ದೀನಿ. POP ಫಾಲ್ ಸೀಲಿಂಗ್ ನೋಡ್ಬೋದು, ತುಂಬ ದೊಡ್ಡದಾಗಿ ಬಂದಿದೆ. ವಾರ್ಡ್ರೋಬ್ ಕೂಡ ಕೊಟ್ಟಿದ್ದಾರೆ, ಓವರ್ ಹೆಡ್ ಕಬೋರ್ಡ್ ವಾರ್ಡ್ರೋಬ್. ಹಾಗೆ ಈ ವಾಲ್ಗೆ ಫುಲ್ಲು ಬ್ಲೂ ಕಲರಲ್ಲಿ ಪೇಂಟ್ ಮಾಡಿದ್ದಾರೆ. ಹಾಗೆ ಮುಂದುಗಡೆ TV ಯೂನಿಟ್ ಕೊಟ್ಟಿದ್ದಾರೆ. ಎರಡು ಥರನೂ ಯೂಸ್ ಮಾಡ್ಬೋದು, ಹೋಮ್ ಥಿಯೇಟ್ರ್ ಬೇಕಾದ್ರೂ ಮಾಡ್ಬೋದು, ಇಲ್ಲ ಗೆಸ್ಟ್ ರೂಮ್ ಥರ ಬೇಕಾದ್ರೂ ಯೂಸ್ ಮಾಡ್ಕೊಬೋದು, ಡಿಪೆಂಡ್ ನಿಮ್ಮ ಮೇಲೆ. ಇದಕ್ಕೆ ಬಾಲ್ಕನಿ ಅಂತ ಏನು ಕೊಟ್ಟಿಲ್ಲ, ಸಣ್ಣದಾಗ ಒಂದು ಬಾಲ್ಕನಿ ಚಿಕ್ಕದಾಗಿ ಓಪನ್ ಅಂತ ಗಾಳಿ ಬರಲಿ ಅಂತ ಬಿಟ್ಟಿದ್ದಾರೆ ಅಷ್ಟೇ. ಇಲ್ಲಿಂದನೇ ನಿಂತ್ಕೊಂಡು ನೋಡ್ಬೋದು ನೀವು, ಒಬ್ಬರು ನಿಂತ್ಕೊಳ್ಳೋ ಅಷ್ಟು ಜಾಗ ಇದೆ ನಿಮಗೆ. ಮಾಡಿ ಮೇಲ್ಗಡೆ ಈ ಥರ ಕಾಣುತ್ತೆ. ಇನ್ನೊಂದು ಸತಿ ನೋಡಿಸ್ತಾ ಇದ್ದೀನಿ. ಇದು 3ನೇ ರೂಮ್ ಆಗಿರುತ್ತೆ ನಿಮಗೆ. ಗೆಸ್ಟ್ ರೂಮ್ ತುಂಬ ದೊಡ್ಡದಾಗಿ ಮಾಡಿದ್ದಾರೆ. ಓಕೆ, ಅದಕ್ಕಿಲ್ಲಿ ಅಟ್ಯಾಚ್ ಬಾತ್ರೂಮ್ ಕೂಡ ಕೊಟ್ಟಿದ್ದಾರೆ. ಅವಳೇ ಹೇಳ್ದಂಗೆ ನಿಮಗೆ ಬಾತ್ರೂಮ್ ಫಿಟ್ಟಿಂಗ್ಸ್ ಎಲ್ಲ ಆಗೋದಿದೆ ಆಲ್ರೆಡಿ. ಕೊಳವೆ ಆಗಲಿ ಬಾತ್ರೂಮ್ಸ್ ಆಗಲಿ ಎಲ್ಲ ಫಿಟ್ಟಿಂಗ್ಸ್ ಫಿನಿಶ್ ಮಾಡಿದ್ದಾರೆ, ಏನು ಬ್ಯಾಲೆನ್ಸ್ ಇಲ್ಲ, ವರ್ಕೆಲ್ಲ ಕಂಪ್ಲೀಟ್ ಆಗಿದೆ. ಸಣ್ಣ ಪುಟ್ಟ ಟಚಪ್ ಇರುತ್ತೆ ಅಷ್ಟೇ. ಈ ಕಡೆ ಬಂದರೆ ನಿಮಗೆ ಬಾಲ್ಕನಿ ಬರುತ್ತೆ, ಮೇಲ್ಗಡೆ ನೋಡ್ಬೋದು ನಿಮಗೆ ಬಾಲ್ಕನಿ. ಇದು ಓಪನ್ ಟೆರೆಸ್ ಆಫು ನಿಮಗೆ ಮಂಗಳೂರು ರೂಪಾಯಿ ಮಾಡಿದ್ದಾರೆ, ನಿಮಗೆ ಫುಲ್ಲು ಮಂಗಳೂರು ರೂಪ್ ಮಾಡಿದ್ದಾರೆ. ಇಲ್ಲಿ ಬಂದು ನಿಂತ್ಕೊಂಡ್ರೆ ನಿಮಗೆ ಈ ಕಾರಣದಿಂದ ನೋಡಿಸ್ತಾ ಇದ್ದೀನಿ, ಈ ಥರ ಕಾಣುತ್ತೆ. ಈ ಕಾರಣದಿಂದ ನೋಡಿಸ್ತಾ ಇದ್ದೀನಿ. ನಾನು ಯಾವಾಗ ಹೇಳಿದ್ನಲ್ಲ ವಿಲಾಗಳು ಎಲ್ಲ ರೆಡಿ ಆಯ್ತವೆ ನೋಡ್ಬೋದು. ಅಲ್ಲಿ ಸಣ್ಣದಾಗಿ ಒಂದು ಲೇಕ್ ಕಾಣ್ತಿದೆಯಲ್ಲ, ಹವಳಲ್ಲಿ ಲೇಕ್. ಅದು ನಿಮ್ಗೆ ಇಲ್ಲಿಂದ ಒಂದು 150-200 ಮೀಟರ್ಸ್ ವಾಕಿಂಗ್ ಡಿಸ್ಟೆನ್ಸ್ ಹೋದರೆ ನಿಮಗೆ ಬಸ್ ಸ್ಟ್ಯಾಂಡ್ ಸಿಕ್ಕುತ್ತೆ. ಹಾಗೆ ಈ ಕಡೆ ಹೋದರೆ ನಿಮಗೆ MPS ಸ್ಕೂಲ್ ಸಿಕ್ಕುತ್ತೆ ನಿಮಗೆ, ಎಲ್ಲದಕ್ಕೂ ಹತ್ರ. ಓಕೆ, ಮಾಡಿ ಮೇಲೆ ಹೋಗ್ಬೋದು ನಿಮಗೆ. ನೋಡಿ ಅಲ್ಲಿ ಕವರ್ ಮಾಡಿದ್ದಾರೆ, ಇಲ್ಲಿ ಲ್ಯಾಡರ್ ಕೂಡ ಕೊಟ್ಟಿದ್ದಾರೆ ನೋಡ್ಬೋದು. ನಿಮಗೆ ಬೇಕಂದಾಗ ನೀವು ಅವಶ್ಯಕತೆ ಇದ್ದಾಗ ಮಾತ್ರ ಲ್ಯಾಡರ್ ಯೂಸ್ ಮಾಡ್ಬೋದು, ಬೇಡ ಅಂದರೆ ಇಲ್ಲಿ ಹಾಕೋಬೋದು. ಮೇಲ್ಗಡೆ 1000 ಲೀಟರ್ ಸಿಂಟ್ಯಾಕ್ ಕೂಡ ಇದೆ ಮೇಲ್ಗಡೆ. ನಿಮಗೆ ಒಳಗಡೆ ಹೋಗೋಣ, ಸೌಂಡ್ ಜಾಸ್ತಿ. ಮೇಲ್ಗಡೆ ಸಿಂಟ್ಯಾಕ್ ಕೂಡ ಕೊಟ್ಟಿದ್ದಾರೆ 1000 ಲೀಟರ್ಸ್ದು. ಓಕೆ, ಇದು ಅಡ್ರೆಸ್ ಇನ್ನೊಂದು ಸತಿ ಹೇಳ್ತಾ ಇದ್ದೀನಿ ನಿಮಗೆ. ಇದು ಬರೋದು ನಿಮಗೆ ಅಂಜನಾಪುರ 9th ಬ್ಲಾಕ್, ಅಂಜನಾಪುರ 9th ಬ್ಲಾಕ್ ಆಗಿರುತ್ತೆ. BDA ಮನೆ ಆಗಿರುತ್ತೆ ನಿಮಗೆ. 20-30 ಸೌತ್ ಗೇಟು ಈಸ್ಟ್ ಫೇಸ್ ಆಗಿರುತ್ತೆ. ಇದರ ಆಸ್ಕಿಂಗ್ ಪ್ರೈಸ್ ಬಂದ್ಬಿಟ್ಟು ನಿಮಗೆ 1,35 lakhs ಹೇಳ್ತವ್ರೆ, ಅಂದರೆ 1,35,00,000 ಹೇಳ್ತವ್ರೆ. ನೆಗೋಷಿಯಬಲ್ ಆಗಿರುತ್ತೆ. ಈ ಮನೆ ಬಗ್ಗೆ ಇನ್ನೂ ಹೆಚ್ಚಿನ ಡೀಟೇಲ್ಸ್ ಏನಾದರೂ ಬೇಕಾದ್ರೆ ನನ್ನ ಕಾಂಟ್ಯಾಕ್ಟ್ಸ್ ನಂಬರ್ ಕೊಟ್ಟಿರ್ತೀನಿ ನಾನು, ಆ ನಂಬರ್ಗೆ ಫೋನ್ ಮಾಡಿ, ಅಲ್ಲೇ ಸಿಗೋಣ. ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನನ್ನ ಚಾನಲ್ ನೀವು ಇನ್ನೂ ಸಬ್ಸ್ಕ್ರೈಬರ್ ಆಗಿಲ್ಲ ಅಂದರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬರ್ ಆಗಿ. ಅದೇ ಥರ ಈ ಥರ ವೀಡಿಯೋಗಳು ತುಂಬ ಬರ್ತಾ ಇರುತ್ತೆ. ಹಾಗೆ ನಿಮಗೆ ಬೇಕಾಗಿರೋ ಹೊಸ ಮನೆಗಳು, ಹೊಸ ವೀಡಿಯೋಗಳನ್ನ ಕಳಿಸ್ತಾ ಇರ್ತೀವಿ. ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್.